ವೆಲ್ಕಮ್ ಸೀಡ್ಸು ಶಂಕರಮೂರ್ತಿ ಅಂತ. ಇವತ್ತು ರಾಮಡಿಹಳ್ಳಿಗೆ ಬಂದಿದ್ದೀವಿ. ಇವರು ನಮ್ಮದು ಶಾಂತಲ ಸೌತೆ ಹಾಕಿದ್ದಾರೆ. ಈ ವರ್ಷ 38 ಡಿಗ್ರಿ 40 ಡಿಗ್ರಿ ಬಂದರೂ ಶಾಂತಲ ಸೌತೆ ತುಂಬ ಚೆನ್ನಾಗಿ ಬಂದಿದೆ. ಈಗ ಈಲ್ಡಿಂಗ್ ಆಗಲಿ ಗಿಡ ಗ್ರೋತ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಬಗ್ಗೆ ಒಂಚೂರು ಮಾಹಿತಿ ಹೇಳಿ. ತಮ್ಮ ಹೆಸರು? ಚಂದ್ರಯ್ಯ ಅಂತ ಸರ್. ಚಂದ್ರಯ್ಯ. ಯಾವ ಊರು? ರಾಮಡಿಹಳ್ಳಿ. ರಾಮಡಿಹಳ್ಳಿ ಯಾವ ತಾಲೂಕು? ತಿಪ್ಟೂರು ತಾಲೂಕು, ನೊಣಕೆರೆ ಹೋಬಳಿ. ನೊಣಕೆರೆ ಹೋಬಳಿ, ತಿಪ್ಟೂರು ತಾಲೂಕು. ಈ ವರ್ಷ ಎಷ್ಟು ಡಿಗ್ರಿ ಬಿಸಿಲು ತುಂಬ ಇದೆ? ಭಯಂಕರ ಬಿಸಿಲು 38 40 ಡಿಗ್ರಿ ತನಕ ಹೋಗೈತೆ. 40 ಡಿಗ್ರಿ ಹೋಗಿದ್ರು ಈಗ ಶಾಂತಲ ಸೌತೆ ಹೆಂಗೆ ಬಂದಿದೆ ಈ ಥರ ವಾತಾವರಣಕ್ಕೂ ಬಿಸಿಲಿಟ್ಟಿಗೆ? ಬೀಜ ಒಳ್ಳೇದು. ಕಂಪ್ನಿ ಮೊದಲಿಂದ ನಾವು ಇದನ್ನೇ ಬೆಳೀತಾ ಇದ್ವು. ಅದರಿಂದ ನಮಗೆ ಇದೇ ಅಪೇಕ್ಷೆ ಪಟ್ಟು ಬೆಳೀತಾ ಇದೀವಿ. ಈಗ ಕಾಯೆಲ್ಲ ಕಾಯಿ ಲೆಂತ್ ಎಲ್ಲ ಹೆಂಗಿದೆ ಸರ್? ಸೆಲೆಕ್ಷನ್ ಐತೆ ಸರ್. ಮಾರ್ಕೆಟಲ್ಲೇ ಸೆಲೆಕ್ಷನ್ ಬರುತ್ತೆ. ಕಾಯಿ ಲೆಂತ್ ಎಲ್ಲ ಚೆನ್ನಾಗಿದೆ. ಲೆಂತ್ ಎಲ್ಲ ಚೆನ್ನಾಗಿದೆ. ಈಗ ಮಾರ್ಕೆಟಲ್ಲಿ ಏನಂತಾರೆ ಶಾಂತಲ ಸೌತೆ ತಗೊಂಡೋದ್ರೆ? ಸರ್ ಇದನ್ನ ಮಾರ್ಕೆಟ್ ಯಾರು ಫೇಲ್ ಮಾಡಲ್ಲ ಸರ್. ಈಗ ಏನು ರೇಟಿಗೆ ಹೋಗ್ತೈತೆ ಇವಾಗ? ಈ ವರ್ಷ 150ರಿಂದ 500 ತನಕ ಹೋಗೈತಿ. 500 ಚೀಲ, 500 ರೂಪಾಯಿ ತನಕ ಚೀಲ? 400-500 ತನಕ ಹೋಗಿ. 400-500 ಚೀಲ ಹೋಗ್ತೈತೆ. ಲೆಂತ್ ಎಲ್ಲ ಚೆನ್ನಾಗಿ ಬರ್ತೈತಲ್ಲ? ಈ ಬಿಸಿಲಿಗೆ ಏನು ತೊಂದರೆ ಆಗಿಲ್ಲ ಅಲ್ವಾ? ತೊಂದರೆ ಏನಾಗಿಲ್ಲ ಸರ್. ಶಾಂತಲ ಎಷ್ಟು ವರ್ಷದಿಂದ ಬೆಳಿತಿದ್ದೀರಿ ನೀವು? ಸರ್ ನಾವು 15 ವರ್ಷದಿಂದ ಬೆಳಿತೀವಿ. ಹೌದ್ರಾ? ಈಗ ತುಂಬ ಈ ಸರಿ ನೀವು ಬಿಸಿಲಿಟ್ಟು ಜಾಸ್ತಿ ಅಂದ್ರಿ. ಈಗ ನೀರಿಂದ ಏನು ತೊಂದರೆ ಆಗಲಲ್ವ ಈ ಸರಿ? ಏನು ನೀರು ಸ್ವಲ್ಪ ತಾಪತ್ರ ಆಯ್ತು ಸರ್, ಆದರೂ ಮೇಂಟೈನ್ ಮಾಡ್ತಾ ಇದೀವಿ ಸರ್. ಮೇಂಟೈನ್ ಮಾಡಿದಿರಿ. ಈ ಸರಿ ತುಂಬ ಚೆನ್ನಾಗಿ ಬಂದಿದೆ. ಬಿಸಿಲಿಗೂ ಶಾಂತಲ ತುಂಬ ಗ್ರೋತ್ ಆಗಿ ಏನು ತೊಂದರೆ ಆಗಿಲ್ಲ. ಲೆಂತು ಕಲ್ಲರು ಏನು ತೊಂದರೆ ಆಗಿಲ್ಲ. ಏನು ತೊಂದರೆ ಆಗಿಲ್ಲ. ಮಾರ್ಕೆಟಲ್ಲಿ ಏನಂತಾರೆ ಶಾಂತಲ? ಮಾರ್ಕೆಟಲ್ಲಿ ಯಾರು ಕಾಯಿ ಫೇಲ್ ಮಾಡಲ್ಲ ಸರ್. ಯಾರು ಕಾಯಿ ಫೇಲ್ ಮಾಡೋಣ. ಹೌದ್ರಾ? ಓಕೆ, ಥ್ಯಾಂಕ್ಸ್.